ಎಂಟನೇ ವಾರ್ಷಿಕೋತ್ಸವ ಏನಪ್ಪ ಇಷ್ಟು ಬೇಗ ಬಂದ್ಬಿಡ್ತಾ ಅನ್ನೋ ಥರ 47 ಮುಗಿದು 48 ಇಷ್ಟು ಬೇಗ ಬಂದಿದೆ. ನನ್ನ ಜೊತೆಗೆ ನಮ್ಮ ವೆಂಕಟೇಶ್ ಭಾಯ್ ಎಂದಿನಂತೆ ತುಂಬ ಫ್ರೆಶ್ ಆಗಿ ತುಂಬ ಗ್ಲಾಮರಸ್ ಆಗಿ ಕೂಡ ಕಾಣ್ತಾ ಇದ್ದಾರೆ. ಇವಾಗ ವೆಂಕಟೇಶ್ ಭಾಯ್ ಮೊಟ್ಟ ಮೊದಲನೇದಾಗಿ ಇವಾಗ ನಮ್ಮ ಸುಧೀಂದ್ರ ಸಾಹೇಬ್ರ ಜ್ಞಾಪಕಾರ್ಥ ನಡೀತಿರುವಂತಹ ಈ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋರಿಗೆ ನಾವು ಇವತ್ತು ಈ ಬಾರಿ ನಾವು ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಅದು ಎಷ್ಟು ದೊಡ್ಡ ಖುಷಿ ಕೊಡ್ತಾ ಇದೆ ನಿಮಗೆ? ಎಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಸಂಸ್ಥೆಯ ನಮ್ಮ ಚಿಕ್ಕಪ್ಪ ಹುಟ್ಟಾಕಂಥ ಸಂಸ್ಥೆಗೆ 48ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 23ನೇ ಪ್ರಶಸ್ತಿ ಸಮಾರಂಭ ಇವಾಗ ನಡೀತಾ ಇದೆ. ಸೊ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ನವೀನ್ ಅವರು ಹೇಳಿದ್ರು ಎಷ್ಟು ಖುಷಿ ಕೊಟ್ಟಿದೆ ಅಂಥೇಳಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕಂಡ್ರೆ ಎಲ್ಲರಿಗೂ ಬಹಳ ಅಪಾರವಾದ ಕೀರ್ತಿ, ಒಂದು ಗೌರವ, ಒಂದು ರೆಸ್ಪೆಕ್ಟು. ಬಿಕಾಸ್ ಆಫ್ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಂಸ್ಥೆ ಹುಟ್ಟಾಕಿದಂತಹ ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅವರು. ಅವ್ರು ಹೆಂಗೆ ಮಾಡ್ಕೊಂಡು ಬಂದರೋ, ಅವರೇನು ಅಂದರೆ ಅವರೇನು ಒಂದು ದೊಡ್ಡ ಸಂಸ್ಥೆ ಹುಟ್ಟಾಕಿದ್ರೋ ನಾವು ಮತ್ತು ಸುನಿಲ್ ವಾಸು ಎಲ್ಲ ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಖುಷಿ ಆಗುತ್ತೆ. ಈ ಸಂದರ್ಭದಲ್ಲಿ ಈ ಸರಿ ರಾಷ್ಟ್ರ ಪ್ರಶಸ್ತಿ ಬಂದಂತಹ ರಕ್ಷಿತ್ ಶೆಟ್ಟಿ ಅವರಾಗ್ಬೋದು, ನಮ್ಮ ಹಿರಿಯ ಪತ್ರಕರ್ತರು BN ಸುಬ್ರಹ್ಮಣ್ಯ ಅವರಾಗ್ಬೋದು, ಅನಿರುದ್ಧ ಅವರಾಗ್ಬೋದು, ಅವ್ರದ್ದು ಕರೆಸಿ ಒಂದು ಸನ್ಮಾನ ಮಾಡೋದು ನಮ್ಮ ಸಂಸ್ಥೆಯ ಕರ್ತವ್ಯ. ಆದ್ದರಿಂದ ಇವತ್ತು ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡಿ ಅಂತ ಹೇಳೋಕ್ಕೆ ಖುಷಿ ಪಡುತ್ತೆ ನವೀನ್ ಅವರೇ. ಸೂಪರ್ ಸೂಪರ್ ವೆಂಕಟೇಶ್ ಭಾಯ್. ಹಾಗೇನೆ ನಮ್ಮ ಸಾಹೇಬರು ಸುಧೀಂದ್ರ ಸಾಹೇಬರು ಶುರು ಮಾಡಿದಾಗ ಕಾಂಪಿಟೇಷನ್ ಅನ್ನೋವಂತಹ ಒಂದು ಪದ ಸದ್ಯ ಇರಲೇ ಇಲ್ವೇನೋ ಅಲ್ವಾ? ಬರೀ ಪತ್ರಿಕೋದ್ಯಮ ಇತ್ತು, ಒಂದೆರಡು ನ್ಯೂಸ್ ಚಾನೆಲ್ಗಳು ಅಥವಾ ಟೆಲಿವಿಷನ್. ಆವಾಗ ಇನ್ನೂ ನ್ಯೂಸ್ ಚಾನೆಲ್ 24 hours ನ್ಯೂಸ್ ಚಾನೆಲ್ ಕೂಡ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಕಾಂಪಿಟೇಷನ್ ಜೊತೆಗೆ ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಈಗ ಕಾಂಪಿಟೇಷನ್ ಅಂದರೆ ನಾವು ಬೇರೆಯವ್ರನ್ನ ತಡೆಯೋಕ್ಕೂ ಆಗಲ್ಲ. ಅವರು ಕೂಡ ನಮ್ಮ ಒಂದು ವೃತ್ತಿನ ನಾವು ತಗೋತೀವಿ, ಬರ್ತೀವಿ, ಸಿನಿಮಾ ರಂಗಕ್ಕೆ ಏನೋ ಮಾಡ್ತೀವಿ ಕೆಲಸ ಅನ್ನೋದನ್ನು ನಾವು ತಡೆಯೋಕ್ಕಾಗಲ್ಲ. ಇನ್ನೊಂದು ನಮ್ಮನ್ನು ನಾವು ಎಷ್ಟು ನವೀಕರಿಸ್ಕೋತಾ ಇರಬೇಕು. ಯಾಕಂದರೆ ಡಿಜಿಟಲ್ ಯುಗ ಇವಾಗ. ಬರೀ ಪೇಪರ್ ಇಲ್ಲ, ನ್ಯೂಸ್ ಚಾನೆಲ್ ಜೊತೆಗೆ ಡಿಜಿಟಲ್ ಬಂತು. ಈಗ ಎಲ್ಲರೂ ಮೊಬೈಲಲ್ಲೇ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಆ ಒಂದು ಹಂತದಲ್ಲಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋತಾ ಬಂದಂತಹ ಒಂದು ಸಂದರ್ಭಗಳು? ಬಟ್ ಒಂದು ಹೇಳ್ತೀನಿ, ಈಗ ಎಷ್ಟೇ ಜನ ಬೇರೆ ಹೊಸ PROಗಳು ಬಂದರೂ ಕೂಡ ನಮ್ಮ ಸಂಸ್ಥೆಗೆ ನಮ್ಮ ಚಿಕ್ಕಪ್ಪ ಹುಟ್ಟಾಕಿದಂತಹ PRO ಅಂತ ಇದೆಯಲ್ಲ, ಒಂದು ಪತ್ರಿಕಾ ಸಂಪರ್ಕ ಅಂತ ಆಗ್ಬೋದು, ಪ್ರೆಸ್ ರಿಲೇಷನ್ ಆಗ್ಬೋದು, ಆ ಕ್ರೆಡಿಟ್ ಮಾತ್ರ ನಮ್ಮ ಅಂಕಲ್ಗೆ ಹೋಗುತ್ತೆ. ಖಂಡಿತವಾಗ್ಲೂ ಅಷ್ಟೇ. ಯಾಕೆಂದರೆ ಪ್ಯಾಟರ್ನ್ ಒಂದೇ ಇರುತ್ತೆ. ನೀವು ನ್ಯೂಸ್ನ ಮುಂಚೆ ಬರಿತಾ ಇದ್ರು, ಆಮೇಲೆ ಟೈಪ್ ಮಾಡ್ತಾಯಿದ್ರು, ಸ್ಟೆನ್ಸಿಲ್ ಬಂತು, ಇನ್ನೊಂದು ಬಂತು, ಮತ್ತೊಂದು ಬಂತು, ಆಮೇಲೆ ಕಂಪ್ಯೂಟರ್ ಬಂತು, ಈಗ ಮೊಬೈಲ್ನೇ ಟೈಪ್ ಮಾಡ್ತಾರೆ. ಪ್ಯಾಟರ್ನ್ ವಿಷಯ ಒಂದೇ, ಅದು ವಿತರಣೆ ಬೇರೆ ಥರ ಆಗಿದೆ ಅಷ್ಟೇ ಅದು ಅಲ್ವಾ? ಆಮೇಲೆ ಪತ್ರಿಕೆ ಮತ್ತು ಚಾನೆಲ್ಸು ಅಂತ ಹೇಳ್ತಾರೆ. ಅವಾಗ ಹಿಂದೆ ಯಾವ ಪೇಪರ್ ಇತ್ತು, ಯಾವುದೇ ಎಕ್ಸಾಂಪಲ್ ಕನ್ನಡಪ್ರಭ ಆಗ್ಬೋದು, ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಯಾವುದೇ ನೀವು ಡೈಲಿ ಪೇಪರ್ ತೊಗೊಂಡ್ರು ಕೂಡ ಅಥವಾ ಆಂಗ್ಲ ಪತ್ರಿಕೆ ತೊಗೊಂಡ್ರು ಕೂಡ ಇವತ್ತಿಗೂ ಕೂಡ ಏನೇ ಡಿಜಿಟಲ್ ಬಂದರೂ ಕೂಡ ಎಷ್ಟೇ ಕಾಂಪಿಟೇಷನ್ ಇದ್ರೂ ಕೂಡ ಆ ಪೇಪರ್ ಇದ್ದೇ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ನಾವು 17-18 ಪೇಪರ್ ತರಿಸ್ತೀವಿ ಇವತ್ತಿಗೂ ಕೂಡ. ಯಾಕೆ ನಾನು ಯಾವ್ಯಾವ ಪತ್ರಿಕಾಗೋಷ್ಠಿ ಮಾಡಿರ್ತೀನೋ ಅದೆಲ್ಲ ಬೆಳಗ್ಗೆ ನಾನು ಸ್ಕ್ಯಾನ್ ಮಾಡಿ ಎಲ್ಲ ನಾನು ಪ್ರೊಡ್ಯೂಸ್ ಕಳಿಸ್ತೀನಿ. ಸೊ ಪೇಪರ್ ನೋಡೋದ್ರಲ್ಲಿ ಖುಷಿ ಇದೆ. ಅದು ನಾವೆಲ್ಲೋ ಡೌನ್ಲೋಡ್ ಮಾಡಿಕೊಂಡು ಏನೋ ಸಿಸ್ಟಮಲ್ಲಿ ಮಾಡೋದು ಅದೊಂಥರ ಆಗುತ್ತೆ ಅದು. ಬಟ್ ಹಳೇದು ಹೇಗಿದೆಯೋ ಅದು ಇದ್ದೇ ಇರುತ್ತೆ. ಜೊತೆಗೆ ಕಾಂಪಿಟೇಷನ್ ಆಗಿ ಒಂದೊಂದೇ ಆ್ಯಡ್ ಆಗ್ತಾ ಸ್ಯಾಟಲೈಟ್ ಚಾನೆಲ್ ಬಂತು, ಯೂಟ್ಯೂಬ್ ಬಂತು, ಡಿಜಿಟಲ್ ಮೀಡಿಯಾ ಬಂತು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರು ಎಲ್ಲ ಬಂದಾಗ ಏನಾಗುತ್ತೆ, ಅದಕ್ಕೆ ನಾವು ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತದು ಅಲ್ವಾ? ಅದು ಹೋಗಿಲ್ಲ ಅಂತಂದರೆ ಅದು ನಶಿಸೋಗುತ್ತದು. ಹಾಗಾಗಿ ನಮಗೆ ನಮ್ಮ ರಾಘವೇಂದ್ರ ಚಿತ್ರವಾಣಿದು ಕೂಡ ಯೂಟ್ಯೂಬ್ ಇದೆ, ಇನ್ಸ್ಟಾ ಇದೆ, ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ, ಆಮೇಲೆ ನಮ್ಮದೇ ಆದ ವೆಬ್ಸೈಟ್ ಕೂಡ ಇದೆ ರಾಘವೇಂದ್ರ ಚಿತ್ರವಾಣಿ ಅಂತೇಳಿ. ಸೊ ನಾವು ಈಗ ಅದಕ್ಕೆ ಒಗ್ಗಿದ್ದೀವಿ, ಅಂದರೆ ಇದಕ್ಕೆ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಮಾಡ್ಕೊಳ್ಳೇಬೇಕದು. ಈಗ PRO ಪ್ರೊಫೆಷನ್ ಮಾಡಬೇಕು ಅಂದರೆ ಬದಲಾವಣೆ ಆಗೋದು ಸಹಜ, ಅದು ಆಗಲೇಬೇಕದು. ಆಮೇಲೆ ಹೊಸ ಅಲೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಆ ಅಲೆನ ತಡಿದಂಗೆ ಅದ್ರ ಜೊತೆಗೋ ಅಥವಾ ಅದನ್ನು ಮೀರಿ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ನಿರ್ಭರವಾಗಿರುತ್ತೆ. ಖಂಡಿತವಾಗ್ಲೂ ನಾವು ಯಾವತ್ತೂ ಕೂಡ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತೀವಿ. ಒಬ್ಬ ನಿರ್ಮಾಪಕರು ಸ್ಯಾಲ್ರಿ ಕೊಟ್ಟರೆ ಅಷ್ಟೇ ಪ್ರಪಂಚ ನಡೆಯೋದು. ಅಂದರೆ ಪ್ರಪಂಚ ನಡೆಯೋದು ಮೀನ್ಸ್ ಇಂಡಸ್ಟ್ರಿ. ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಅಥವಾ PRO ಆಗ್ಬೋದು, ಪತ್ರಿಕೆ ಆಗ್ಬೋದು. ಪತ್ರಿಕೆ ಜಾಹೀರಾತು ಕೊಟ್ಟರೆ ಅಲ್ವಾ ಆಗತ್ತೆ. ಪತ್ರಿಕೆ ಜಾಹೀರಾತಿಂದನೇ ಕಂಪ್ಲೀಟಾಗಿ ಸಿನಿಮಾಯಿಂದನೇ ಪತ್ರಿಕೆ ನಡೆಸೋದು ಅಂತಲ್ಲ, ಒಂದು ಪಾರ್ಟ್ ಅದು ಅಷ್ಟೇ. ಹಾಗಾಗಿ ನಾವು ಯಾವತ್ತೂ ಕೂಡ ಎಷ್ಟೇ ಬಂದರೂ ಕೂಡ ಇಂಡಸ್ಟ್ರಿಗೆ, ನಿರ್ಮಾಪಕರೇ ಯಾವತ್ತೂ ಕೂಡ ರೆಸ್ಪೆಕ್ಟ್ ನಾವು ಕೊಡಲೇಬೇಕು. ಅದು ಖಂಡಿತ ಕೊಡಬೇಕದು. ಇನ್ನು ಎರಡು ತುಂಬ ಅತ್ಯ ಮುಖ್ಯವಾದಂತಹ ಒಂದು ಮಾತು ನಿಮ್ಮ ಹತ್ರ ಕೇಳಲೇಬೇಕು. ಒಂದು, ಈಗ ಹೊಸ ಅಲೆ ಅಂತ ಹೇಳಿದ್ವಿ. ನೀವು ಹೇಳಿದಾಗೆ ನಮ್ಮ ಸುಧೀಂದ್ರ ಸಾಹೇಬರು ಬಿತ್ತಿದಂತಹ ಆಲದ ಮರದ ಬೀಜದಲ್ಲಿ ಇವತ್ತೆಲ್ಲರೂ ಕೂಡ ಫಲಾನ ನೆರಳನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಮಾರ್ಗದರ್ಶಿಯಾಗಿ ಒಬ್ಬ ಚಿಕ್ಕಪ್ಪನಾಗೋ ದೊಡ್ಡಪ್ಪನಾಗೋ ನೀವು ಆ ಹೊಸ ಅಲೆಗಳಿಗೆ ಹೇಳೋದು. ಈಗ ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ಪ್ಯಾಟ್ರನನ್ನು ಅವ್ರು ಸರಿಯಾಗಿ ಫಾಲೋ ಮಾಡ್ತಾರಾ ಇಲ್ವಾ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ
ಅನ್ನೋದಷ್ಟೇ ನಾವು ಹೇಳ್ಬೋದು. ನೀವು ಅವರಿಗೆ ಒಂದು ಮಾರ್ಗದರ್ಶನ ಥರ ಏನಾದರೂ ನೀಡೋದಾದರೆ? ಈಗ ಯಾವುದೇ ಪ್ರೊಫೆಷನ್ಗೆ ಬಂದವ್ರಿಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಸಮುದ್ರ ಯಾರು ಬೇಕಾದ್ರೆ ಈಜಾಡ್ಬೋದು, ಬಟ್ ಆದರೆ ಅದು ನಾವು ಬೇಸಿಕ್ ತಿಳ್ಕೊಬೇಕು ಏನು ಅಂತೇಳಿ ಅಲ್ವಾ. ಪತ್ರಿಕೆ ಅಂದರೆ ಏನು, ಪತ್ರಕರ್ತರು ಅಂದರೆ ಏನು, ಅವ್ರಿಗೇನು ರೆಸ್ಪೆಕ್ಟ್ ಕೊಡಬೇಕು, ನಾವು ಬಂದಾಗ ಅವ್ರು ಹೆಂಗೆ ನೋಡ್ಕೋಬೇಕು, ಅವ್ರಿಗೆ ಊಟದ ವ್ಯವಸ್ಥೆ ಆಗ್ಬೋದು ಅಥವಾ ಕೂತ್ಕೊಳ್ಳೋಕೆ ವ್ಯವಸ್ಥೆ ಆಗ್ಬೋದು, ಇಂಟ್ರಡಕ್ಷನ್ ಮಾಡೋದಾಗ್ಬೋದು, ಇಂಟ್ರೊಡ್ಯೂಸ್ ಮಾಡೋದಾಗ್ಬೋದು, ಅದೆಲ್ಲ ಒಬ್ಬ PRO ಕರ್ತವ್ಯ ಆಗಿರ್ತದೆ ಅಲ್ವಾ. ಯಾಕೆಂದರೆ ನಾವು ಒಂದು ಪತ್ರಿಕೆಗೆ ಒಂದು ಮೆಸೇಜ್ ಮೂಲಕನೋ ಅಥವಾ ಇಮೇಲ್ ಮೂಲಕನೋ ಅಥವಾ ಫೋನ್ ಮೂಲಕನೋ ಕರೆದಾಗ ಇಲ್ಲಿ ಬಂದು ನಾವು ಅರ್ಧ ಗಂಟೆ ಮುಂಚೆ ಬಂದು ನಿಂತ್ಕೊಂಡು ಬಂದವ್ರಿಗೆ ಬನ್ನಿ ಸರ್ ಅಂಥೇಳಿ, ಸೊ ಇವರು ನವೀನ್ ಅಂಥೇಳಿ ಈ ಚಿತ್ರದ ನಿರ್ಮಾಪಕರು, ಸೊ ಇವ್ರು ಕಲಾವಿದರು ಅಂತ ಹೇಳಿ ಅದನ್ನು ನೋಡ್ಕೋಬೇಕಾದ ಜವಾಬ್ದಾರಿ ನಮ್ಮದು. ಯಾಕೆಂದರೆ ನಮಗೆ ಸ್ಯಾಲ್ರಿ ಕೊಡೋದು ಪ್ರೊಡ್ಯೂಸರು, ಪಾಪ ಅವ್ರಿಗೆ ಗೊತ್ತಿರಲ್ಲ ಏನು ಅಂಥೇಳಿ ಅಲ್ವಾ. ಆಮೇಲೆ ಇದು ತುಂಬಾ ಒಂದು ತುಂಬ ಜವಾಬ್ದಾರಿ ಇರುವಂಥ ಒಂದು PRO ಇದು ಏನೋ ಪ್ರೊಫೆಷನು ನಾವು. ಹಾಗಾಗಿ ತುಂಬ ಚಂದ ನಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೀವನ. ಬಟ್ ಎಲ್ಲ ತಿಳ್ಕೋಬೇಕು. ಈಗ ಎಲ್ಲದಕ್ಕೂ ಎಜುಕೇಷನ್ ಇರಬೇಕು ಅಂತ ಹೇಳ್ತಾರೆ. ಎಜುಕೇಷನ್ ಒಂದೇ ಇದ್ದರೆ ಸಾಕಾಗಲ್ಲ, ಬಟ್ ನಾವು ನೆರೆಹೊರೆ ನೋಡಿಕೊಂಡು ಕೂಡ ತಿಳ್ಕೋಬೇಕು. ಈಗ ನಮಗೆ ಅಷ್ಟೊಂದು ಎಜುಕೇಷನ್ಸ್ ಇಲ್ಲ ನಮಗೆ, ಅದು ನಾವು ನಮ್ಮ ಚಿಕ್ಕಪ್ಪನಿಂದ ಬೇಕಾಷ್ಟು ಅಳವಡಿಸ್ಕೊಂಡಿದ್ದೀವಿ, ಪತ್ರಕರ್ತರಿಂದ ಅಳವಡಿಸ್ಕೊಂಡಿದ್ದೀವಿ. ಎಷ್ಟೋ ಸರಿ ತಪ್ಪಾದಾಗ ನಾನು ಇವತ್ತಿಗೂ ಕೂಡ ಕೇಳ್ತೀನಿ ಸೀನಿಯರ್ ಜರ್ನಲಿಸ್ಟ್ಗೆ, ಸರ್ ಒಂದು ಸುದ್ದಿ ಕಳಿಸಿ ಸರ್, ಅಕಸ್ಮಾತ್ ಸರಿಗಿದೆಯಾ ಇಲ್ವಾ ನೋಡಿ ಸರ್ ಅಂತೇಳಿ, ಒಂದು ಚಿಕ್ಕದು ತಪ್ಪಾಗಬಾರ್ದು ಅಂತೇಳಿ. ನಾನು ಇದೇ ಇನ್ವಿಟೇಷನ್ ಮಾಡಿದಾಗ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಸುಬ್ರಹ್ಮಣ್ಯ ಸರ್ ಕಳಿಸಿ, ಸರ್ ಇದೊಂದು ಕರೆಕ್ಷನ್ ಮಾಡಿಕೊಡಿ ಅಂಥೇಳಿ, ರವಿ ಕಳಿಸಿ ಕರೆಕ್ಷನ್ ಮಾಡಿಕೊಡಿ ಅಂಥೇಳಿ, ಒಂದು ಚಿಕ್ಕ ಡಾಟ್ ಇದ್ರೂ ಕೂಡ ಡಾಟ್ ತೆಗೀರಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಅವ್ರಿಗೆ ಏನಾಗಬೇಕಾಗಿಲ್ಲ, ಸರಿಗಿದೆ ಅಂತ ಹೇಳ್ಬಿಡ್ಬೋದಾಗಿತ್ತು. ಹಂಗಲ್ಲ, ಒಂದು ವಿಶ್ವಾಸ, ಒಂದು ಕರೆಕ್ಟ್ ಅಂದರೆ ಅದು ನಮಗೂ ಇರಬೇಕದು, ನಾವು ಒಬ್ರು ಕೇಳಬೇಕು ಅನ್ನೋದು ನಮಗೂ ಇರಬೇಕು. ಇವಾಗ ಏನಾಗಿದೆ, ಈಗ ಅವರು ಇಷ್ಟಂಗೆ ಆಗೋಗಿದೆ, ಆಮೇಲೆ ಅವ್ರು ಹೇಳಿದ್ದೆ ಕರೆಕ್ಟು, ನಾವೇನೋ ಪರ್ಚೇಸ್ ಮಾಡಿಬಿಡ್ತೀವಿ ಎಲ್ಲರನ್ನೂ ಅಂತ ಹೇಳ್ತಾರೆ. ಅದು ಮಹಾನ್ ತಪ್ಪದು. ಅದೇ ದುಡ್ಡು ಕೊಟ್ಟರೆ ಬರ್ತಾರೆ, ದುಡ್ಡು ಕೊಡಲಿಲ್ಲೇ ಬರಲ್ಲ, ಅದೆಲ್ಲ ಆಗಬಾರ್ದು, ತುಂಬ ತಪ್ಪಾಗತ್ತದು. ಆಮೇಲೆ ಪ್ರೊಡ್ಯೂಸರ್ಗೆ ಫಾಲೋ ಅಪ್. ಹೌದು, ಖಂಡಿತ ಅಷ್ಟು ನಾವೇನೇ ಮಾಡಿದ್ರೂ ಕೂಡ ಪ್ರೊಡ್ಯೂಸರ್ ಫಾರ್ ಆಗೇನೆ ಕೆಲಸ ಮಾಡ್ಬೇಕು ನಾವು. ಈಗ ಎಷ್ಟೊಂದು ಜನ ನನಗೆ ಕೇಳ್ತಾರೆ, ಸಿನಿಮಾ ರಿವ್ಯೂ ಪಿಕ್ಚರ್ ಬಿಡಿದ ತಕ್ಷಣ ನನಗೆ ಕೇಳ್ತಾರೆ, ನಾನು ಹೇಳೋದೇ ಇಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನಾನು ಅದ್ರ ಬಗ್ಗೆ ಟ್ರಾವೆಲ್ ಮಾಡಿರ್ತೀನಿ, ನಂಗೆ ಸ್ಯಾಲ್ರಿ ಕೊಟ್ಟಿರ್ತಾರೆ, ನಾನು ಊಟ ಮಾಡಿರ್ತೀನಿ, ನನಗೆ ಗೌರವ ಕೊಟ್ಟಿರ್ತಾರೆ, ನನ್ನ ಫ್ಯಾಮಿಲಿ ಸಾಕಿರ್ತಾರೆ ಅವರು. ನಾನು ಯಾಕೆ ಪಿಕ್ಚರ್ನ ಚೆನ್ನಾಗಿಲ್ಲ ಅಂತ ಹೇಳಿ ನನಗೇನು ರೈಟ್ಸ್ ಇದೆ? ಪಿಕ್ಚರ್ ಚೆನ್ನಾಗಿಲ್ಲ ಅಂಥೇಳಿ ಆಡಿಯನ್ಸ್ ಮಾಡ್ತಾರೆ. ಅದಕ್ಕೆ ಸುಮಾರು ಜನ ನನಗೆ ವೆಂಕಟೇಶ್ ರಿವ್ಯೂ ಕೇಳದೆ ಬೇಡಪ್ಪ, ಅವ್ರು ಯಾವ ಪಿಕ್ಚರ್ ಕೇಳೋದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅನ್ನ ತಿಂದಿದ್ದೀವಿ, ಖಂಡಿತವಾಗ್ಲೂ ಹೌದು, ನಾವು ಅವ್ರ ಋಣಿಯಾಗಿರ್ಲೇಬೇಕಲ್ಲ ಅಂತ. ಕಡೆ ಪ್ರಶ್ನೆ, ನನಗೆ ಆಸೆ, ಅದು ನಂಗೆ ಗೊತ್ತಿಲ್ಲ, ಇದು ಇವಾಗ ಹೇಳಿದ್ರೆ ಮುಂದಿನ 2 ವರ್ಷಗಳಲ್ಲಿ ನಡೆಯುತ್ತೆ ಅನ್ನೋದು ನನ್ನ ದೊಡ್ಡ ಒಂದು ಆಸೆ. 50ನೇ ವಾರ್ಷಿಕೋತ್ಸವನ ನಾವು ಇವಾಗೆಲ್ಲ ಪ್ಯಾನ್ ಇಂಡಿಯಾ ಅಂತ ಇದ್ದೀವಿ. ನಾವು ಕೂಡ ಬೇರೆ ಭಾಷೆಗಳಲ್ಲಿ ನೀವು ಆಲ್ರೆಡಿ ಒಂದು ಟ್ರೈನ ಮಾಡಿದ್ದೀವಿ, ತೆಲುಗು ಆಗಲಿ ತಮಿಳಾಗಲಿ ಒಂದಷ್ಟು ಹಿಂದಿ ಸಿನಿಮಾಗಳಾಗಲಿ ಮಾಡಿದ್ದೀವಿ. ಬಟ್ 50ನೇ ವರ್ಷನ ಒಂದು ಚೆನ್ನೈನೋ ಒಂದು ಮುಂಬೈಯೋ ಒಂದು 3 ಲ್ಯಾಂಗ್ವೇಜ್ ಸಿನಿಮಾನ ಸೇರಿಸಿ, ಅಥವಾ ಒಂದು 4 ಲ್ಯಾಂಗ್ವೇಜು 3 ಲ್ಯಾಂಗ್ವೇಜ್ ಸಿನಿಮಾನ ಸೇರಿಸಿ ನಮ್ಮ ರಾಘವೇಂದ್ರ ಚಿತ್ರವಾಣಿಯ ಒಂದು ಪ್ರಶಸ್ತಿ ಸಮಾರಂಭನ ನಡೆಸಬೇಕು ಅಂತ ನಂದು ದೊಡ್ಡ ಆಸೆ ಇದೆ. ಹೇಗೆ ಮುಂದುವರಿಸಬೇಕು ನೀವು ಹೇಳಿ. ಖಂಡಿತವಾಗಿ ನಮಗೂ ಆಸೆ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ನನಗೆ ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ಮಲಯಾಳಂ ಆಗ್ಬೋದು, ತಮಿಳ್ ಆಗ್ಬೋದು, ತುಂಬ ಜನ PRO ಸ್ನೇಹಿತರುಗಳಿದ್ದಾರೆ, ತುಂಬ ಜನ ಪತ್ರಕರ್ತರ ಸ್ನೇಹಿತಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ, ಒಂದು ದೊಡ್ಡ ಸಂಸ್ಥೆ ಅಂತ ನಮಗೆ ಕೆಲಸ ಕೊಟ್ಟಿದ್ದು. ಫಾರ್ ಎಕ್ಸಾಂಪಲ್ ಈಗ ಹೊಂಬಾಳೆ ಫಿಲ್ಮ್ಸ್ ಆಗ್ಬೋದು, KRG ಆಗ್ಬೋದು, ರಾಕ್ಲೈನ್ ವೆಂಕಟೇಶ್ ಅವರಾಗ್ಬೋದು, ಪುಷ್ಕರ್ ಅವರು ಆಗ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗ್ಬೋದು, ಅವರೆಲ್ಲನೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಆ ಪ್ಯಾನ್ ಇಂಡಿಯಾ ಇಲ್ಲಿಯ ಸಿನಿಮಾಗೆ ನಾನೇ PRO ಆದ್ರಿಂದ ನನಗೆ ಅದೆಲ್ಲ ಅಡ್ವಾಂಟೇಜ್, ಅಂದರೆ ನನಗೆ ಅದೆಲ್ಲ ಸಿಕ್ತು ಅವಕಾಶಗಳು. ಅಂದರೆ ಎಲ್ಲರನ್ನೂ ಭೇಟಿ ಮಾಡೋ ಅವಕಾಶ ಸಿಕ್ತು, ಎಲ್ಲರಿಗೂ ಒಂದು ಸ್ಪಂದಿಸೋ ಅವಕಾಶ ಸಿಕ್ತು, ಇಂಟ್ರಡಕ್ಷನ್ ಸಖತ್ತಾಗಾಯಿತು. ಹಾಗಾಗಿ ನೋಡೋಣ, ರಾಯರಿದ್ದಾರೆ, ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಅಂತಂದರೆ, ಈಗ ನಮ್ಮ ರಾಘವೇಂದ್ರ ಚಿತ್ರವಾಣಿ 48ನೇ ವಾರ್ಷಿಕೋತ್ಸವ ಆಯಿತು. ಇದೇ ಸಂದರ್ಭದಲ್ಲಿ ನಮ್ಮದು ಬ್ರ್ಯಾಂಡ್ ಅಂತ ಬರ್ತಲ್ವಾ, ಆ ಬ್ರ್ಯಾಂಡ್ನ ನಾನೀಗ ಈ ರಾಘವೇಂದ್ರ ಚಿತ್ರವಾಣಿನ ಇಡೀ ಇಂಡಿಯಾಲೇ ಇನ್ಯಾರು ಮುಟ್ಟಬಾರ್ದು ಅಂತೇಳಿ ಟ್ರೇಡ್ ಮಾರ್ಕ್ ಮಾಡಿಸ್ಬಿಡೀನಿ. ಅದೊಂದು ಭಾಳ ಖುಷಿ ಆಗತ್ತೆ ನನಗೆ. ಅಂದರೆ ಈಗ ನಾವು ರಾಘವೇಂದ್ರ ಚಿತ್ರವಾಣಿ ಮುಖಾಂತರ ಪ್ರೊಡಕ್ಷನ್ ಆಗ್ಬೋದು, ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ವಾಟ್ ಎವರ್ ಏನೇ ಮಾಡಿದ್ರು ಕೂಡ ಆ ಬ್ರ್ಯಾಂಡ್ ಯಾರು ಹಿಂದೆ ಮುಂದೆ ಯಾರೂ ಇಟ್ಕೊಳ್ಳೋಂಗಿಲ್ಲ. ಅದೊಂದು ಮಾತ್ರ ನನಗೆ ಭಾಳ ಖುಷಿಯಾದ ಏನು ಅಂತಂದರೆ, ಅದೊಂದು ಬ್ರ್ಯಾಂಡ್ ನಮ್ಮ ಚಿಕ್ಕಪ್ಪ ಖುಷಿಪಟ್ಟು ಮತ್ತು ಸಂತೋಷವಾಗಿದ್ದಂತಹ ಒಂದು ಏನೂ ಇಲ್ದಿರ್ಬೇಕಾದ್ರೆ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡ್ರು ಬಂದಿರೋಂಥ ಸಂಸ್ಥೆ ಅದು. ಆಯಿತಾ, ಆ ಸಂಸ್ಥೆಗೆ 25 ವರ್ಷ ಆದಾಗ ಅವರೇ ಹುಟ್ಟಾಕಿದ್ವಿ ಪ್ರಶಸ್ತಿ ಅಂತೇಳಿ. ಏನಾರು ಮಾಡಬೇಕಲ್ಲ ಅಂಥೇಳಿ ಇಬ್ಬರಿಗೆ ಪ್ರಶಸ್ತಿ ಶುರು ಮಾಡಿದ್ರು. ಇಬ್ಬರಿಗೆ ಯಾರು ಅಂದರೆ, ಒಬ್ಬ ಸಿನಿಮಾ ಪತ್ರಕರ್ತರಿಗೆ, ಇನ್ನೊಬ್ಬರು ನಿರ್ಮಾಪಕರಿಗೆ ಅಂಥೇಳಿ. ಅದು ಇವತ್ತು 11 ಪ್ರಶಸ್ತಿಗೆ ಬಂದು ನಿಂತಿದೆ. ಭಾಳ ಖುಷಿ ಆಗುತ್ತೆ. ಎಲ್ಲ ನನಗೆ ಇಂಡಸ್ಟ್ರಿಯವ್ರ ಸಪೋರ್ಟು, ಪತ್ರಕರ್ತರು ಮೇಯ್ನ್ ಪಿಲ್ಲರ್ಸು. ಆಯಿತಾ, ಇವಾಗ ಯಾರು ನಮ್ಮ ಪ್ರಿಂಟ್ ಮೀಡಿಯಾ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಈಗಿನ ಡಿಜಿಟಲ್ ಮೀಡಿಯಾ ಆಗ್ಬೋದು, ಆಮೇಲೆ ತುಂಬ ಒಳ್ಳೆ ಸ್ನೇಹಿತರುಗಳು, ನನಗೆ ಯಾರು ಶತ್ರುಗಳೇ ಇಲ್ಲ. ಹಂಗೆ ಲೆಕ್ಕ ಹಾಕೊಂಡ್ರೆ ಎಲ್ಲ ಪ್ರೀತಿ ಮಾಡೋರೆ. ಸೊ ಹಾಗಾಗಿ ಇಲ್ಲಿವರೆಗೂ ನಡ್ಕೊಂಬಂದಿದೆ.
ಮುಂದೆನೂ ಕೂಡ ಒಂದು ಪ್ರೊಡಕ್ಷನ್ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ರಾಯರ ಅಕಸ್ಮಾತ್ ನಮ್ಮ ಚಿಕ್ಕಪ್ಪ ಆಶೀರ್ವಾದ ಇದ್ದರೆ ರಾಘವೇಂದ್ರ ಚಿತ್ರವಾಣಿ ಬ್ಯಾನರ್ಲೇ ಸಿನಿಮಾ ಮಾಡ್ತೀವಿ ಖಂಡಿತವಾಗ್ಲೂ. ಹಾಗೂ ಅದೇ ಹೇಳ್ದಂಗೆ ಸಮುದ್ರದಲ್ಲಿ ಎಷ್ಟೇ ನೀರಿದ್ರು ಕೂಡ ಯಾರೇ ಬಂದು ತೊಗೊಂಡೋದ್ರು ಬತ್ತಲ್ಲ ಅನ್ನೋ ಥರ ನಿಮ್ಮದು ಸಿಹಿ ಸಮುದ್ರ. ಯಾರೇ ಬಂದು ನಮ್ಮ ಪ್ರೊಫೆಷನ್ಗೆ ಬಂದರೂ ಕೂಡ ಎಲ್ಲರೂ ಕೂರಿಸ್ಕೊಂಡು ಹೋಗ್ತೀರಾ, ಅಜಾತ ಶತ್ರು ಆಗಿದ್ದೀರಿ. ನನಗೆ ದೊಡ್ಡ ಆಸೆ 50ನೇ ವಾರ್ಷಿಕೋತ್ಸವನ 3 ಇಂಡಸ್ಟ್ರಿನ ಸೇರಿಸಿ, ತಮಿಳ್, ಕನ್ನಡ, ತೆಲುಗು ಅಂತ 3 ಇಂಡಸ್ಟ್ರಿನ ಸೇರಿಸ್ಕೊಂಡು ನಾವು ಮಾಡ್ತೀವಿ ಅನ್ನೋ ಆಸೆ ನನಗಿದೆ. ರಾಯರ ಆಶೀರ್ವಾದ ಇದ್ದಂಗೆ, ಸುಧೀಂದ್ರ ಸಾಹೇಬ್ರ ಆಶೀರ್ವಾದ ಇದ್ದಂಗೆ. ನನ್ನನ್ನು ಮರಿಬಿಡಿ ಅವಾಗ. ಇಲ್ಲ, ನವೀನ ನಮ್ಮೆಲ್ಲ ಕಷ್ಟಕಾಲದಲ್ಲಿ ಇದ್ದವರಲ್ವಾ, ನಾವೆಲ್ಲ ಫ್ರೆಂಡ್ಸು. ನಾವು ಎಷ್ಟೇ ಎತ್ತರಕ್ಕೂ ಹೋದರೂ ಕೂಡ ನಾವು ಹಳೇದು ಯಾವತ್ತೂ ಮರೆಯಕ್ಕೆ ಹೋಗಲ್ಲ, ಯಾವತ್ತೂ ಮರೆಯಲ್ಲ. ನಮ್ಮ ಜೀವನದಲ್ಲಿ ಅದು ನಮ್ಗೆ ದೊಡ್ಡವರು ಕಳ್ಸಿಕೊಟ್ರಂತ ಪಾಠ. ಆಯ್ತಾ? ನೀವೆಲ್ಲ ಜೊತೆಗೆ ಇದ್ದೇ ಇರ್ತೀರಿ, ಇದೇ ಥರ ಮುಂದುವರ್ಸೋಣ. ಅವಾಗ ಬರೀ ನಮ್ಮ ಕರ್ನಾಟಕ ಲೆವೆಲ್ ಇರುತ್ತೆ, ಬೇರೆ ಬೇರೆ ಲೆವೆಲ್ ಮಾಡೋಣ. ಯಾಕೆಂದ್ರೆ ನೆಕ್ಸ್ಟ್ ಪವನ್ ಕೂಡ ರೆಡಿ ಆಗ್ತಾ ಇದ್ದಾರೆ, ನಮ್ಮ ವೆಂಕಟೇಶ್ ಭಾಯ್ ಅವರ ಮಗ. ಸೊ ಹೊಸ ರಕ್ತ, ಹೊಸ ಹುಮ್ಮಸ್ಸು, ಡೆಫಿನೆಟ್ಲಿ ಪ್ಯಾನ್ ಇಂಡಿಯಾ PR ಆಗಿ ಆಚೆ ಬರ್ತೀವಿ. 50ನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಟಾರ್ಗೆಟ್. ಖಂಡಿತ 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 ಖಂಡಿತ. ಥ್ಯಾಂಕ್ ಯು ವೆಂಕಟೇಶ್ ಭಾಯ್. ಥ್ಯಾಂಕ್ ಯು.